ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ರಕ್ಷಿತ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಹೊಸ ಅಪ್ಲಿಕೇಶನ್ ನಲ್ಲಿ ಈ ಸಿಂಪಲ್ ಟ್ರಿಕ್ ಅನ್ನ ಯೂಸ್ ಮಾಡಿಕೊಂಡು ಒಂದೇ ದಿನಕ್ಕೆ ನಾನು 10 ರಿಂದ 20 ಸಾವಿರ ರೂಪಾಯಿ ದುಡ್ಡನ್ನು ಅರ್ನಿಂಗ್ ಮಾಡ್ಕೊಂತಾ ಇದ್ದೀನಿ. ನಿಮ್ಗೂ ಕೂಡ ಮೊಬೈಲ್ ಫೋನ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತ ಆಸೆ ಇದೆ ಅಂತಂದ್ರೆ ಈ ಅಪ್ಲಿಕೇಶನ್ ನೀವು ಪಕ್ಕಾ ಟ್ರೈ ಮಾಡಲೇಬೇಕು. ಜೊತೆಗೆ ನಾನು ಈ ಅಪ್ಲಿಕೇಶನ್ ನಲ್ಲಿ ಲೈವ್ ಅಲ್ಲಿ ಅರ್ನಿಂಗ್ ಅನ್ನ ಮಾಡ್ಕೊಂಡು ತೋರಿಸ್ತೀನಿ. ಈ ಅಪ್ಲಿಕೇಶನ್ ನಲ್ಲಿ ನಮಗೆ ಪ್ರತಿ ನಿಮಿಷ ಕೂಡ ದುಡ್ಡು ಬರ್ತಾ ಇರುತ್ತೆ. ಯಾರೆಲ್ಲ ಮೊಬೈಲ್ ಫೋನ್ ಮೂಲಕ ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ರೆ ನಿಮಗೆ 7 ಮಾಡಿಸಿದ ಅಪ್ಲಿಕೇಶನ್ ಇದು. ಈ ಅಪ್ಲಿಕೇಶನ್ ಯಾವುದು, ಇದರಲ್ಲಿ ಯಾವ ಸಿಂಪಲ್ ಟ್ರಿಕ್ ಅನ್ನ ಯೂಸ್ ಮಾಡಿಕೊಂಡು ನಾನು ಅರ್ನಿಂಗ್ ಮಾಡ್ತಾ ಇದ್ದೀನಿ, ಅದೇ ಟ್ರಿಕ್ ಅನ್ನ ನೀವು ಕೂಡ ಯೂಸ್ ಮಾಡಿಕೊಂಡು ಅರ್ನಿಂಗ್ ಮಾಡೋದಕ್ಕೆ ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದ್ರೆ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಮೂಲಕ ಬರ್ತಾ ಹೋಗುತ್ತೆ. ಜೊತೆಗೆ ಈ ವಿಡಿಯೋಗೂ ಕೂಡ 5,000 ರೂಪಾಯಿನ ಗೇವ್ ಬಿಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋಗೆ ಲೈಕ್ ಮಾಡಿರ್ತೀರಾ ಮತ್ತೆ ಕಮೆಂಟ್ ಅನ್ನ ಮಾಡಿದ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತೀರಾ, ನಿಮ್ಮೆಲ್ಲರಿಗೂ ಕೂಡ 5,000 ರೂಪಾಯಿನ ಗೇವ್ ಸಿಗ್ತಾ ಇದೆ. ಆ ದುಡ್ಡನ್ನ ವಿನ್ ಆಗಬೇಕು ಅಂತಂದ್ರೆ ಲೈಕ್ ಮತ್ತೆ ಕಮೆಂಟ್ ಕಡ್ಡಾಯವಾಗಿರುವಂತದ್ದು. ಈ 3 ಕೆಲಸನ ಮಾಡಾದ್ಮೇಲೆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಬಿಕಾಸ್ ಆಫ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮಗೆ ಗಿವ್ ಅವೇನ ಬಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು. ಡೈರೆಕ್ಟ್ ಆಗಿ ನಾನು ಇವಾಗ ಈ ಹೊಸ ಅಪ್ಲಿಕೇಶನ್ ನಲ್ಲಿ ಅರ್ನಿಂಗ್ ಮಾಡೋದಕ್ಕೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ನೇಮು, ಮೊಬೈಲ್ ನಂಬರ್, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, OTP ಎಂಟರ್ ಮಾಡ್ಕೊಂಡು ಅಪ್ಲಿಕೇಶನ್ ಗೆ ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಮಾಡಿ. ಲಾಗಿನ್ ಮಾಡ್ಕೊಂಡ್ರಿ ಅಂತಂದ್ರೆ ಅಪ್ಲಿಕೇಶನ್ ಇಂಟರ್ಫೇಸ್ ನಮಗೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಅಪ್ಲಿಕೇಶನ್ ನಲ್ಲಿ ತುಂಬಾ ಜನ ಈಗಾಗಲೇ ಅರ್ನಿಂಗ್ ಅನ್ನ ಮಾಡ್ಕೊಂತಿದ್ರ ಅಂತ ನನಗೆ ಗೊತ್ತು. ಯಾರೆಲ್ಲ ಈ ಅಪ್ಲಿಕೇಶನ್ ನಲ್ಲಿ ಅರ್ನಿಂಗ್ ಮಾಡ್ಕೊಂಡಿಲ್ಲ, ಈಗಲೇ ನಾನು ಹೇಳುವಂತ ಈ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಕೊಡಿ. 101% ಈ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಂಡು ನೀವೆಲ್ಲರೂ ಕೂಡ ಪ್ರಾಫಿಟ್ ಮಾಡ್ಕೊಂತೀರಾ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಮತ್ತೆ ಲೈವ್ ಅಲ್ಲಿ ಅರ್ನಿಂಗ್ ಅನ್ನ ಕೂಡ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಈ ಅಪ್ಲಿಕೇಶನ್ ನಲ್ಲಿ ಅರ್ನಿಂಗ್ ಅನ್ನ ಮಾಡಬೇಕು ಅಂತಂದ್ರೆ ಈ ಅಪ್ಲಿಕೇಶನ್ ಅಲ್ಲಿ ನಾವು ರೀಚಾರ್ಜ್ ಅನ್ನ ಮಾಡ್ಕೋಬೇಕು. ಸಿಂಪ್ಲಿ ಬಂದ್ಬಿಟ್ಟು ಆಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡಕ್ಕೆ ಹೇಳುತ್ತೆ. ನಾನು ಈ ಅಪ್ಲಿಕೇಶನ್ ಅಲ್ಲಿ 5,000 ರೂಪಾಯಿ ದುಡ್ಡನ್ನ ಲೈವ್ ಅಲ್ಲಿ ರೀಚಾರ್ಜ್ ಮಾಡಿಕೊಂಡು ಈ 5,000 ರೂಪಾಯಿ ದುಡ್ಡನ್ನ 15,000 ರೂಪಾಯಿ ಮಾಡೋದಕ್ಕೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು 5,000 ರೂಪಾಯಿ ದುಡ್ಡನ್ನ ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ನೀವು ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂತಂದ್ರೆ ಸಫಿಶಿಯಂಟ್ ಆಗಿ ಬ್ಯಾಲೆನ್ಸ್ ಅನ್ನ ರೀಚಾರ್ಜ್ ಮಾಡ್ಕೊಳ್ಳಿ. ತುಂಬಾ ಜನ 500 ರೂಪಾಯಿ 1,000 ರೂಪಾಯಿ ದುಡ್ಡನ್ನ ರೀಚಾರ್ಜ್ ಮಾಡ್ಕೊಂಡು 1 ಗೇಮ್ 2 ಗೇಮ್ ಮಾಡ್ಬಿಟ್ಟು ಬ್ರೋ ನಾನು ದುಡ್ಡನ್ನ ಲಾಸ್ ಮಾಡ್ಕೊಂಡೆ ಅಂತ ಕಮೆಂಟ್ ಆಗ್ತೀರಾ. ನೀವು ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಸಫಿಶಿಯಂಟ್ ಆಗಿ ಬ್ಯಾಲೆನ್ಸ್ ಇರಬೇಕಾಗುತ್ತೆ. ಅದರಿಂದ ನಾನು 5,000 ರೂಪಾಯಿ ದುಡ್ಡನ್ನ ರೀಚಾರ್ಜ್ ಮಾಡ್ಕೊಂತಾ ಇದ್ದೀನಿ. ಒಂದ್ ವೇಳೆ 1 ಮ್ಯಾಚ್ 2 ಮ್ಯಾಚ್ ಸೋತೆ ಅಂತಂದ್ರೆ ಮತ್ತೆ ನನ್ನ ಕಡೆ ಇನ್ನೂ ದುಡ್ಡು ಇರುತ್ತೆ. ಆ ದುಡ್ಡನ್ನ ಬಳಸ್ಕೊಂಡು ನಾನು ನನ್ನ ಲಾಸ್ ಅನ್ನ ರಿಕವರಿ ಮಾಡ್ಕೊಂಡು ಈ ಅಪ್ಲಿಕೇಶನ್ ಅಲ್ಲಿ ಪ್ರಾಫಿಟ್ ಮಾಡ್ಕೊಬಹುದು. ನೆಕ್ಸ್ಟ್ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ರೀಚಾರ್ಜ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಕಾಣಿಸ್ತಿರುವಂತ QR ಕೋಡ್ ಮತ್ತೆ UPI ಗೆ ನೀವು ಪೇಮೆಂಟ್ ಅನ್ನ ಮಾಡಬೇಕು. ಸಿಂಪ್ಲಿ ಬಂದ್ಬಿಟ್ಟು ನಾನು ಆ UPI ನ ಕಾಪಿ ಮಾಡ್ಕೊಂಡು ಫೋನ್ ಪೇ, ಗೂಗಲ್ ಪೇ ಯಾವ್ದ್ರ ಮುಖಾಂತರ ಅಂದ್ರೂ ಪೇಮೆಂಟ್ ಅನ್ನ ಮಾಡಿ. ನಾನು ಬಂದ್ಬಿಟ್ಟು ಇವಾಗ ನನ್ನ Paytm ಮೂಲಕ ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಆ UPI ಗೆ ಬಂದ್ಬಿಟ್ಟು ನಾನು ಪೇಮೆಂಟ್ ಅನ್ನ ಮಾಡ್ತಿದ್ದೀನಿ. ಇವಾಗ ಸಿಂಪ್ಲಿ ಬಂದು ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ಕೊಂತೀನಿ. ಯಾಕಂದ್ರೆ ನಾವು ಪೇಮೆಂಟ್ ಅನ್ನ ಮಾಡುವಾಗ ಯಾವುದೇ ಕಾರಣಕ್ಕೂ ಕೂಡ ಸ್ಕ್ರೀನ್ ರೆಕಾರ್ಡ್ ಮಾಡಕ್ಕಾಗಲ್ಲ. 5,000 ರೂಪಾಯಿ ದುಡ್ಡನ್ನ ಲೈವ್ ಅಲ್ಲಿ ಪೇ ಮಾಡ್ತಾ ಇದ್ದೀನಿ. ನೀವು ಎಷ್ಟು ದುಡ್ಡನ್ನ ಸೆಲೆಕ್ಟ್ ಮಾಡಿದ್ರಾ ಅಷ್ಟು ದುಡ್ಡನ್ನ ಕೂಡ ಕರೆಕ್ಟ್ ಆಗಿ ಪೇ ಮಾಡಿ ನೀವು. ಸೊ ಕರೆಕ್ಟ್ ಆಗಿ ಅಮೌಂಟ್ ಅನ್ನ ಪೇ ಮಾಡಾಗ್ತಿದ್ದಂಗೆ ಸಕ್ಸಸ್ಫುಲ್ ಆಗಿ ನಮಗೆ ಅಮೌಂಟ್ ಸೆಂಡ್ ಆಯ್ತು ನೋಡ್ತಿರ್ಬೋದು. ಅಮೌಂಟ್ ಪೇ ಆಗ್ತಿದ್ದಂಗೆ ನಾವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದ್ರೆ ಪೇಮೆಂಟ್ ಇನ್ಫಾರ್ಮೇಶನ್ ಅನ್ನ ತೋರಿಸುತ್ತೆ. ನಿಮ್ಗೆ ಇಲ್ಲಿ UPI ರೆಫರೆನ್ಸ್ ನಂಬರ್ ಅಂತಾನೆ ಮತ್ತೆ ಫೋನ್ ಪೇ ನಲ್ಲಿ ಪೇ ಮಾಡಿದಿರ ಅಂತಂದ್ರೆ ನಿಮ್ಗೆ UTR ನಂಬರ್ ಅಂತ ಕಾಣಿಸ್ಕೊಳ್ಳುತ್ತೆ. ಈ UTR ನಂಬರ್ ನ ಕಾಪಿ ಮಾಡ್ಕೊಂಡು ಅಪ್ಲಿಕೇಶನ್ ಗೆ ಬ್ಯಾಕ್ ಬಂದು ಕೆಳಗಡೆ ನಮಗೆ ಎಂಟರ್ UTR ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನಾವು ಅದನ್ನ ಎಂಟರ್ ಮಾಡ್ಕೊಂಡು ಆಡ್ ಮನಿ ಮೇಲೆ ಕ್ಲಿಕ್ ಮಾಡಬೇಕು. ಮೇಲ್ಗಡೆ ನೋಡಿ ರಿಕ್ವೆಸ್ಟ್ ಸಬ್ಮಿಟೆಡ್ ಅಂತ ಬಂತು. ಇವಾಗ ನಮಗೆ ಈ ರೀಚಾರ್ಜ್ ಒಂದೇ 1 ನಿಮಿಷದಲ್ಲಿ ನಮ್ಮ ಅಪ್ಲಿಕೇಶನ್ ಗೆ ಆಡ್ ಆಗುತ್ತೆ. ಸಿಂಪ್ಲಿ ಬಂದು ವಿನ್ 1 ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಲೈವ್ ಅಲ್ಲಿ ನೋಡ್ತಿರ್ಬೋದು ನನ್ನ ಬ್ಯಾಲೆನ್ಸ್ ಸೆಕ್ಷನ್ ಬಂದ್ಬಿಟ್ಟು ಅಮೌಂಟ್ ಆಡ್ ಆಗಿದೆ. ಇವಾಗ 5,206 ರೂಪಾಯಿ ನನ್ನ ಕಡೆ ದುಡ್ಡಿದೆ. ಇವಾಗ ನಾನು ಈ ಅಪ್ಲಿಕೇಶನ್ ನಲ್ಲಿ ಅರ್ನಿಂಗ್ ಅನ್ನ ಮಾಡೋದಕ್ಕೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಜನಕ್ಕೆ ಒಂದು ಕಲರ್ ಟ್ರೇಡಿಂಗ್ ಬಗ್ಗೆ ಗೊತ್ತಿರುತ್ತೆ. ಈ ಕಲರ್ ಟ್ರೇಡಿಂಗ್ ಅಲ್ಲಿ ನಮಗೆ 3 ಕಲರ್ ಇರುತ್ತೆ. ಒಂದು ಗ್ರೀನ್, ವೈಲೆಟ್, ರೆಡ್ ಅಂತ. ನಾವಿಲ್ಲಿ ಗ್ರೀನ್ ಮೇಲೆ ಹಾಕ್ಬೇಕು ಅಥವಾ ರೆಡ್ ಮೇಲೆ ಹಾಕ್ಬೇಕು. ನಾವು ಹಾಕಿದ್ದೇ ಕಲರ್ ಬಂತು ಅಂತಂದ್ರೆ 1 to ಡಬಲ್ ಅಮೌಂಟ್ ನಮಗೆ ಕೇವಲ ಒಂದೇ 1 ನಿಮಿಷದಲ್ಲಿ ಸಿಗುವಂತದ್ದು. ಈ ಒಂದು ಕಲರ್ ಗೇಮ್ ನಲ್ಲಿ ನಾನು ಬಂದ್ಬಿಟ್ಟು ಒಂದು ಸಿಂಪಲ್ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ತಾ ಇದ್ದೀನಿ. ಸೊ ಪಕ್ಕದಲ್ಲಿ ಬಂದ್ಬಿಟ್ಟು ನಾನು ನಿಮಗೆ ಒಂದು ಚಾರ್ಟ್ ಅನ್ನ ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ಚಾರ್ಟ್ ಅಲ್ಲಿ ತುಂಬಾನೇ ಕಲರ್ ಗಳಿರುವಂತದ್ದು. ನೀವೇನಪ್ಪ ಮಾಡಬೇಕು ಅಂತಂದ್ರೆ ಈ ರೀತಿಯಾದ ಚಾರ್ಟ್ ಅನ್ನ ಬಂದ್ಬಿಟ್ಟು ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕಳಿಸ್ಕೊಡ್ತೀನಿ. ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಅನ್ನ ಬಂದ್ಬಿಟ್ಟು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಆ ಗ್ರೂಪ್ ಗೆ ಜಾಯಿನ್ ಮಾಡ್ಕೊಳ್ಳಿ. ನಿಮ್ಗೆ ಬಂದ್ಬಿಟ್ಟು ನಾನು ಈ ರೀತಿಯಾದಂತ ಒಂದು ಚಾರ್ಟ್ ಗಳನ್ನ ಕಳಿಸ್ಕೊಡ್ತೀನಿ. ನಾನು ಕಷ್ಟಪಟ್ಟು ಈ ಚಾರ್ಟ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಚಾರ್ಟ್ ಗಳನ್ನ ಬಳಸ್ಕೊಂಡು ನೀವು ನಾನು ಹೇಳಿ ಟೈಮ್ಗೆ ಕರೆಕ್ಟ್ ಆಗಿ ಕಲರ್ ಟ್ರೇಡಿಂಗ್ ಅನ್ನ ಮಾಡ್ತಾ ಹೋದ್ರಿ ಅಂತಂದ್ರೆ 1 to ಡಬಲ್ ಅಮೌಂಟ್ ನೀವು ಅರ್ನಿಂಗ್ ಮಾಡಬಹುದು. ಪಕ್ಕ ಹೇಳ್ತಿದ್ದೀನಿ ಗುರು, 101% ನೀವು ಈ ಚಾರ್ಟ್ ಗಳನ್ನ ಬಳಸ್ಕೊಂಡು ಅರ್ನಿಂಗ್ ಮಾಡಬಹುದು. ನಾನು ಇದೇ ಚಾರ್ಟ್ ಅನ್ನ ಬಳಸ್ಕೊಂಡು ಲೈವ್ ಅಲ್ಲಿ ನಿಮಗೆ ಅರ್ನಿಂಗ್ ಅನ್ನ ಕೂಡ ಮಾಡಿ ತೋರಿಸ್ತೀನಿ. ನನ್ನ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆದ್ರಿ ಅಂತಂದ್ರೆ ನಾನು ಒಂದು ದಿನಕ್ಕೆ 3 ರಿಂದ 4 ಸಲ ನಿಮಗೆ ಈ ರೀತಿ ಚಾರ್ಟ್ ಅನ್ನ ಕಳಿಸ್ಕೊಡ್ತೀನಿ. ಯಾವ ಟೈಮಿಗೆ ನೀವು ಈ ಚಾರ್ಟ್ ಅನ್ನ ಬಳಸ್ಕೊಂಡು ಅರ್ನಿಂಗ್ ಮಾಡ್ಬೇಕಂತ ಕೂಡ ಟೈಮ್ ನ ಕೂಡ ಮೆನ್ಷನ್ ಮಾಡಿರ್ತೀನಿ. ನಾನು ಹೇಳಿದಂತ ಟೈಮ್ಗೆ ನೀವು ಕರೆಕ್ಟ್ ಆಗಿ ಈ ಚಾರ್ಟ್ ಅನ್ನ ಫಾಲೋ ಮಾಡ್ಕೊಂಡು ಕರೆಕ್ಟ್ ಆದಂತ ಕಲರ್ ಗೆ ನೀವು ಹಾಕೊಂಡು ಹೋದ್ರಿ ಅಂತಂದ್ರೆ ಆರಾಮಾಗಿ ನೀವು ಅರ್ಧ ಗಂಟೆಯಲ್ಲಿ ಅರ್ನಿಂಗ್ ಅನ್ನ ಮಾಡಬಹುದು. ಒಂದು ಚಾರ್ಟ್ ಬಂದ್ಬಿಟ್ಟು ಅರ್ಧ ಗಂಟೆಗೆ ಮಾತ್ರ ಸೂಕ್ತವಾಗಿರುತ್ತೆ. ಅರ್ಧ ಗಂಟೆ ನೀವು ಯಾವುದೇ ಇಲ್ಲಿ ಕೊಟ್ಟಿರುವಂತ ಕಲರ್ ಗಳಿಗೆ ನೀವು ಬೆಟ್ಟಿಂಗ್ ಅನ್ನ ಮಾಡ್ಕೊಂಡೋದ್ರಿ ಅಂತಂದ್ರೆ ಆರಾಮಾಗಿ ನಿಮಗೆ ಅರ್ನಿಂಗ್ ಆಗುವಂತದ್ದು. ಸಿಂಪ್ಲಿ ಬಂದ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮೊದಲನೇದು ಬಂದ್ಬಿಟ್ಟು ರೆಡ್ ಕಲರ್ ಇದೆ. ನಾನು ರೆಡ್ ಕಲರ್ ನ ಮೇಲೆ ಇವಾಗ ಅಮೌಂಟ್ ಅನ್ನ ಪ್ಲೇಸ್ ಮಾಡ್ತೀನಿ. ಅಪ್ಲಿಕೇಶನ್ ಗೆ ಬ್ಯಾಕ್ ಬರ್ತೀನಿ. ನೋಡ್ತಿರ್ಬೋದು ರೆಡ್ ನ ಮೇಲೆ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀನಿ. 2,000 ರೂಪಾಯಿ ದುಡ್ಡನ್ನು ನಾನು ರೆಡ್ ಮೇಲೆ ಹಾಕ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಚಾರ್ಟ್ ಅಲ್ಲಿ
ಯಾವ್ದೆಲ್ಲ ಕಲರ್ಗಳಿರುತ್ತೆ ಆ ಕಲರ್ಗಳ ಮೇಲೆ ನೀವು ಅಮೌಂಟ್ ಅನ್ನ ಪ್ಲೇಸ್ ಮಾಡಬೇಕು. ರೆಡ್ ಇದೆ ಅಂತಂದ್ರೆ ರೆಡ್ ಮೇಲೆ ಪ್ಲೇಸ್ ಮಾಡಿ, ಗ್ರೀನ್ ಇದೆ ಅಂತಂದ್ರೆ ಗ್ರೀನ್ ನ ಮೇಲೆ ಪ್ಲೇಸ್ ಮಾಡಿ. ನಾನ್ ಬಂದ್ಬಿಟ್ಟು ಸೇಮ್ ಚಾರ್ಟ್ ಅನ್ನ ಫಾಲೋ ಮಾಡಿಕೊಂಡು ಈ ಅಪ್ಲಿಕೇಶನ್ ನಲ್ಲಿ ಅರ್ನಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ನಲ್ಲಿ ಒಂದು ಆಲ್ಗೋರಿದಮ್ ಇದೆ. ಈ ಒಂದು ಆಲ್ಗೋರಿದಮ್ ನ ಬಳಸ್ಕೊಂಡು ನಾನು ಅರ್ನಿಂಗ್ ಅನ್ನ ಮಾಡ್ತಿರೋದು. ಸೇಮ್ ಆಲ್ಗೋರಿದಮ್ ನ ನೀವು ಕೂಡ ಬಳಸ್ಕೊಂಡು ಅರ್ನಿಂಗ್ ಮಾಡಬಹುದು. ಯಾವುದೇ ಅಪ್ಲಿಕೇಶನ್ ಆದ್ರೂ ಕೂಡ ಒಂದು ಆಲ್ಗೋರಿದಮ್ ಮೇಲೆ ವರ್ಕ್ ಆಗುತ್ತೆ. ನಾನು ಕೂಡ ಈ ಅಪ್ಲಿಕೇಶನ್ ನಲ್ಲಿ ಈಗಾಗಲೇ ಕಳೆದ 1 ತಿಂಗಳಿಂದ ಅರ್ನಿಂಗ್ ಮಾಡ್ತಿರೋದ್ರಿಂದ ಈ ಅಪ್ಲಿಕೇಶನ್ ನಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತಿದೆ ಈ ಒಂದು ಗೇಮ್ ಅಂತ ತಿಳ್ಕೊಂಡು ನಾನು ಒಂದು ಚಾರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ ಸೇಮ್ ಚಾರ್ಟ್ ಅನ್ನ ನಿಮಗೂ ಕೂಡ ಬೇಕು ಅಂತಂದ್ರೆ ಕಳಿಸ್ಕೊಡ್ತೀನಿ. ನೀವು ಡೆಫಿನೆಟ್ ಆಗಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿರಬೇಕು. ನೋಡ್ತಿರ್ಬೋದು ಗುರು, ನಾನು ರೆಡ್ ಮೇಲೆ ಹಾಕಿದ್ದೆ, ನನಗೆ ಇವಾಗ 1 to ಡಬಲ್ ಅಮೌಂಟ್ ಬಂತು. 2,000 ರೂಪಾಯಿ ದುಡ್ಡು ಹಾಕಿದ್ದೆ, ನನಗೆ 3,800 ರೂಪಾಯಿ ದುಡ್ಡು ಬಂತು. ಮತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ ಚಾರ್ಟಿಗೆ ಹೋಗ್ತೀನಿ. ಮತ್ತೆ ನೋಡ್ತಿರ್ಬೋದು ಇವಾಗ ನಮಗೆ ಕಂಟಿನ್ಯೂಸ್ ಆಗಿ ಗ್ರೀನ್ 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 ಬರುತ್ತೆ ಅಂತ ಇದೆ. ಸಿಂಪ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಮತ್ತೆ ಅಪ್ಲಿಕೇಶನ್ ಹೋಗ್ತೀನಿ. ಗ್ರೀನ್ ನ ಸೆಲೆಕ್ಟ್ ಮಾಡ್ಕೊಂಡು ಬಂದ್ಬಿಟ್ಟು 3,000 ರೂಪಾಯಿ ದುಡ್ಡು ಹಾಕ್ತಾ ಇದ್ದೀನಿ ನಾನು. ನೋಡಿ 3,000 ರೂಪಾಯಿ ದುಡ್ಡನ್ನ ಗ್ರೀನ್ ಮೇಲೆ ಹಾಕಿದ್ದೀನಿ. ಇವಾಗ ನನಗೆ ಗ್ರೀನೇ ಬಂತು ಅಂದ್ರೆ 3,000 ರೂಪಾಯಿಗೆ ನನಗೆ 6,000 ರೂಪಾಯಿ ದುಡ್ಡು ಡಬಲ್ ಆಗಿ ಸಿಗುತ್ತೆ. ಅದು ಕೂಡ ಒಂದೇ 1 ನಿಮಿಷದಲ್ಲಿ. ಅದಕ್ಕೆ ಹೇಳ್ತಿರೋದು ಗುರು, ಈ ಚಾರ್ಟ್ ಅನ್ನ ಫಾಲೋ ಮಾಡಿಕೊಂಡು ನೀವೆಲ್ಲರೂ ಕೂಡ ಅರ್ನಿಂಗ್ ಮಾಡ್ಕೊಳ್ರಿ. ಪಕ್ಕ ಹೇಳ್ತೀನಿ, ಈ ಚಾರ್ಟ್ ಅನ್ನ ಫಾಲೋ ಮಾಡಿಕೊಂಡು ನೀವು ಅರ್ನಿಂಗ್ ಮಾಡ್ತೀರಾ ಅಂತಂದ್ರೆ ಆರಾಮಾಗಿ ನೀವು ಒಂದು ದಿನದಲ್ಲಿ 5,000 ರಿಂದ 10,000 ರೂಪಾಯಿ ದುಡ್ಡನ್ನ ಮಿನಿಮಮ್ ನೀವು ಅರ್ನಿಂಗ್ ಮಾಡ್ಕೊಬಹುದು. ಆರಾಮಾಗಿ ನೀವು ಈ ಅಪ್ಲಿಕೇಶನ್ ಅಲ್ಲಿ ನಂತರನೇ 3,000-4,000 ರೂಪಾಯಿ ದುಡ್ಡನ್ನ ರೀಚಾರ್ಜ್ ಮಾಡ್ಕೊಳ್ಳಿ. ನೀವು ಕೂಡ ಈ ಅಪ್ಲಿಕೇಶನ್ ಅಲ್ಲಿ ನನ್ನ ಚಾರ್ಟ್ ಅನ್ನ ಫಾಲೋ ಮಾಡಿಕೊಂಡು ಅರ್ನಿಂಗ್ ಮಾಡಿ. ಸೊ ಇವಾಗ ನೋಡಿ ನಾನು ಲೈವ್ ಅಲ್ಲೇ ಪ್ರೂಫ್ ಅನ್ನ ಕೂಡ ತೋರಿಸ್ತಾ ಇದ್ದೀನಿ. ನಾನು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಿಲ್ಲ. ಇವಾಗ ನೋಡಿ ಟೈಮ್ ಓಡ್ತಾನೆ ಇದೆ. ಇವಾಗ ನಮಗೆ ಕರೆಕ್ಟ್ ಆಗಿ ಕೌಂಟ್ ಡೌನ್ ಮುಗಿತು ಅಂತಿದ್ದಂಗೆ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ. ರಿಸಲ್ಟ್ ಡಿಕ್ಲೇರ್ ಆಗ್ತಿದ್ದಂಗೆ 1 to ಡಬಲ್ ಅಮೌಂಟ್ ನಮಗೆ ಇಲ್ಲಿ ಅರ್ನಿಂಗ್ ಬರುವಂತದ್ದು ನೋಡ್ತಿರ್ಬೋದು ಗುರು. ಲೈವ್ ಅಲ್ಲಿ 5,700 ರೂಪಾಯಿ ನನಗೆ ಇಲ್ಲಿ ಅರ್ನಿಂಗ್ ಆಗಿ ಸಿಕ್ತು. ನಾನು ಕೊಟ್ಟಿರುವಂತ ಚಾರ್ಟ್ ಪಕ್ಕಾ ವರ್ಕ್ ಆಗ್ತಿದೆ ಗುರು. ನಾನು ಸೇಮ್ ಚಾರ್ಟ್ ಅನ್ನ ಫಾಲೋ ಮಾಡಿಕೊಂಡು ಅರ್ನಿಂಗ್ ಮಾಡಿದ್ದೀನಿ. ಯಾವ ಟೈಮಿಗೆ ನೀವು ಚಾರ್ಟ್ ಅನ್ನ ಫಾಲೋ ಮಾಡಬೇಕು ಅಂತ ಟೈಮ್ ನ ಕೂಡ ಮೆನ್ಷನ್ ಮಾಡ್ತೀನಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಆ ಚಾರ್ಟ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ಬೇಕಾವಾಗ ನೀವು ಅರ್ನಿಂಗ್ ಮಾಡಕ್ಕಾಗಲ್ಲ. ಕರೆಕ್ಟ್ ಆಗಿ ಒಂದು ಟೈಮ್ ಅಂತ ಫಿಕ್ಸ್ ಮಾಡಿರ್ತೀನಿ. ಆ ಟೈಮಿಗೆ ನೀವು ಕರೆಕ್ಟ್ ಆಗಿ ಚಾರ್ಟ್ ಅನ್ನ ಫಾಲೋ ಮಾಡ್ಕೊಂಡು ಅರ್ನಿಂಗ್ ಮಾಡಕ್ ಶುರು ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಆಗುತ್ತೆ. ವ್ಯಾಲೆಟ್ ಅಲ್ಲಿ ಅಮೌಂಟ್ ಅನ್ನ ನೋಡ್ತಿರ್ಬೋದು. ನನ್ನ ಕಡೆ 9,700 ರೂಪಾಯಿ ದುಡ್ಡಿದೆ. ಮತ್ತೇನ್ ಮಾಡ್ತೀನಿ ಅಂತಂದ್ರೆ ಗ್ರೀನ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ತಿರ್ಗಾ ಬಂದ್ಬಿಟ್ಟು ನಾನು ಗ್ರೀನ್ ನ ಮೇಲೆ 3,000 ರೂಪಾಯಿ ದುಡ್ಡು ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಚಾಟಿನ ಪ್ರಕಾರ ಕಂಟಿನ್ಯೂಸ್ ಆಗಿ 3 ಸಲ ಗ್ರೀನ್ ಬರುತ್ತೆ ಅಂತ ಇದೆ. ಅದರಿಂದ ನಾನು ಕಂಟಿನ್ಯೂಸ್ ಆಗಿ ಮೂರಕ್ಕೂ ಕೂಡ ಗ್ರೀನ್ ಹಾಕ್ತೀನಿ. ಬೇಕಿದ್ರೆ ಇದು ಮುಗಿದ ಮೇಲೆ ನೆಕ್ಸ್ಟ್ ಟೈಮ್ ಕೂಡ ನಾನು ಗ್ರೀನ್ ಗೆ ಹಾಕ್ಬಹುದು. ಸೊ ನಾನು ಗ್ರೀನ್ ಗೆ ಹಾಕ್ತೇನೆ ಅಂತಂದ್ರೆ ಮತ್ತೆ ನಮಗೆ ವಿನ್ ಆಗಿ ಸಿಗುತ್ತೆ. ಈ ತರ ನೀವು ನಾನು ಕೊಟ್ಟಿರುವಂತಹ ಚಾರ್ಟ್ ಅನ್ನ ಫಾಲೋ ಮಾಡಿಕೊಂಡು ಈ ಆಲ್ಗೋರಿದಮ್ ನ ಹ್ಯಾಕ್ ಮಾಡಿ ನೀವು ಅರ್ನಿಂಗ್ ಅನ್ನ ಮಾಡಬಹುದು. ನಾನು ಕೂಡ ಪ್ರತಿದಿನ ಈ ಅಪ್ಲಿಕೇಶನ್ ಅಲ್ಲಿ ಮಿನಿಮಮ್ ಅಂದ್ರೂ 20,000 ರೂಪಾಯಿ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂತ ಇದ್ದೀನಿ. ಒಂದೊಂದ್ಸಲ ಬೇರೆ ಬಂದ್ಬಿಡುತ್ತೆ. ಅಂದ್ರೆ ನೀವು ಚಾರ್ಟ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತಂದ್ರೆ 10 ಕರೆಕ್ಟ್ ಆಗಿ ಬಂತು ಅಂತಂದ್ರೆ 2 ಮಾತ್ರ ನಿಮಗೆ ಮಿಸ್ ಆಗುತ್ತೆ. ಆ ಮಿಸ್ ಆಗುವಂತ ಟೈಮ್ ನಲ್ಲಿ ನೀವು ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗುತ್ತೆ ನಿಮ್ ದುಡ್ಡನ್ನ. ಮಿಕ್ಕದಂತ ಟೈಮ್ ನಲ್ಲಿ ಎಲ್ಲ ಕೂಡ ನಮಗೆ ಅರ್ನಿಂಗ್ ಆಗಿ ಸಿಗುವಂತದ್ದು ನೋಡ್ತಿರ್ಬೋದು ಗುರು. ನನಗೆ 5,700 ರೂಪಾಯಿ ದುಡ್ಡು ಮತ್ತೆ ಅರ್ನಿಂಗ್ ಆಗಿ ಸಿಕ್ತು. ಅಂದ್ರೆ 1 to ಡಬಲ್ ಅಮೌಂಟ್ ಅರ್ನಿಂಗ್ ಸಿಕ್ತು. 12,406 ರೂಪಾಯಿ ದುಡ್ಡು ಇರುವಂತದ್ದು. ಕೇವಲ ನಾನು 3 ರಿಂದ 4 ನಿಮಿಷದಲ್ಲಿ ಲೈವ್ ಅಲ್ಲಿ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ಲೈವ್ ಅಲ್ಲಿ ನೀವು ಪ್ರೂಫ್ ಅನ್ನ ಕೂಡ ನೋಡಿರ್ತೀರಾ. ಈ ಅಪ್ಲಿಕೇಶನ್ ನಲ್ಲಿ ಮತ್ತೊಂದು ಗೇಮ್ ಇದೆ. ಸಿಂಪ್ಲಿ ಬಂದು ಕೆಳಗೆ ಸ್ಕ್ರೋಲ್ ನ ಮಾಡ್ಕೊಂತೀನಿ. ವಿನ್ ಟು ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ನಮಗೆ ಹೆಡ್ ಅಂಡ್ ಟೈಲ್ ಅಂತ ಒಂದು ಗೇಮ್ ಸಿಗುತ್ತೆ. ಈ ಒಂದು ಹೆಡ್ ಅಂಡ್ ಟೈಲ್ ಗೇಮ್ ಅಲ್ಲೂ ಕೂಡ ನಾವು ಅರ್ನಿಂಗ್ ಅನ್ನ ಮಾಡಬಹುದು. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಹೆಡ್ ಮತ್ತೆ ಟೈಲ್ ಅಂತ 2 ಆಪ್ಷನ್ ಇರುತ್ತೆ. ನೀವು ಹೆಡ್ ಮೇಲೆ ಬೇಕಾದ್ರೂ ಹಾಕಬಹುದು, ಟೈಲ್ ಮೇಲೆ ಬೇಕಾದ್ರೂ ಹಾಕಬಹುದು. ನೀವು ಯಾವ್ದ್ರ ಮೇಲೆ ಹಾಕಿರ್ತೀರಾ ಅದೇ ಬಂತು ಅಂದ್ರೆ 1 to ಡಬಲ್ ಅಮೌಂಟ್ ಕೇವಲ 20 ಸೆಕೆಂಡ್ ಅಲ್ಲಿ ಅರ್ನಿಂಗ್ ಆಗಿ ಸಿಗುತ್ತೆ. ಇದರಲ್ಲಿ ನೀವು ಏನಪ್ಪಾ ಟ್ರಿಕ್ ಅನ್ನ ಯೂಸ್ ಮಾಡಬೇಕು ಅಂತಂದ್ರೆ ಪ್ರತಿ ಸಲ ಕೂಡ ನೀವು ಒಂದ್ರ ಮೇಲೆ ಹಾಕಬಾರ್ದು. ಫಾರ್ ಎಕ್ಸಾಂಪಲ್ ಈ ಸಲ ಹೆಡ್ ಮೇಲೆ ಹಾಕಿದ್ರೆ ಅಂತಂದ್ರೆ ನೆಕ್ಸ್ಟ್ ಸಲ ನೀವು ಟೈಲ್ ಮೇಲೆ ಹಾಕಿ ಒಂದ್ರ ಮೇಲೆ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋದ್ರಿ ಅಂತಂದ್ರೆ ಸೋಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರತಿ ಸಲ ಕೂಡ ನೀವು ಹೆಡ್ ಒಂದ್ಸಲ ಟೈಲ್ ಒಂದ್ಸಲ ಹೆಡ್ ಒಂದ್ಸಲ ಟೈಲ್ ಒಂದ್ಸಲ ಇರುತ್ತೆ. ಚೇಂಜ್ ಅನ್ನ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಪಕ್ಕ ನೀವು ಅರ್ನಿಂಗ್ ಮಾಡಬಹುದು. ಸಿಂಪ್ಲಿ ಬಹುದು ಹೆಡ್ ಮೇಲೆ ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಇದರಲ್ಲೂ ಕೂಡ ನಾನು 3,000 ರೂಪಾಯಿ ದುಡ್ಡು ಹಾಕ್ತಾ ಇದ್ದೀನಿ. ನೀವು ತುಂಬಾ ಜನ ಏನ್ ಮಾಡ್ತೀರಾ ಅಂತಂದ್ರೆ 500 ರೂಪಾಯಿನ 1,000 ರೂಪಾಯಿನ ರೀಚಾರ್ಜ್ ಮಾಡ್ಕೊಂತೀರಾ. 1 ಗೇಮ್ ಪ್ಲೇ ಕೊಡ್ತೀರಾ, 2 ಗೇಮ್ ಪ್ಲೇ ಕೊಡ್ತೀರಾ. ಬ್ರೋ ನಾನು ಸೋತು ಬಿಟ್ಟೆ ಬ್ರೋ, 1,000 ರೂಪಾಯಿ ಸೋತೆ, 500 ರೂಪಾಯಿ ಸೋತೆ ಅಂತ ಕಮೆಂಟ್ ಹಾಕ್ತೀರಾ. ಈ ಅಪ್ಲಿಕೇಶನ್ ಅಲ್ಲಿ ನೀವು ಅರ್ನಿಂಗ್ ಮಾಡಬೇಕು ಅಂತಂದ್ರೆ ರಿಸ್ಕ್ ಕೂಡ ಇರುತ್ತೆ. ಅದೇ ತರ ಪ್ರಾಫಿಟ್ ಕೂಡ ಚೆನ್ನಾಗಿರುತ್ತೆ. ಯಾವುದೇ ಅಪ್ಲಿಕೇಶನ್ ಅಲ್ಲಿ ನೀವು ಅರ್ನಿಂಗ್ ಮಾಡಬೇಕು ಅಂತಂದ್ರೆ ಅದರ ಆಲ್ಗೋರಿದಮ್ ನ ಮೊದಲು ನೀವು ಅರ್ಥ ಮಾಡ್ಕೊಬೇಕು. ಇವಾಗ ನೋಡ್ತಿರ್ಬೋದು ಗುರು, ನನಗೆ ನಾನು ಹೆಡ್ ಮೇಲೆ ಹಾಕಿದ್ದೆ, ನನಗೆ ಲಾಸ್ ಆಯ್ತು. 3,000 ರೂಪಾಯಿ ನನಗೆ ಲಾಸ್ ಆಯ್ತು. ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಟೈಲ್ ಮೇಲೆ ಹಾಕ್ತೀನಿ. ನಾನು ಸಿಂಪ್ಲಿ ಬಂದ್ಬಿಟ್ಟು ಟೈಲ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. 1 to ಡಬಲ್ ಅಮೌಂಟ್ ಹಾಕ್ತೀನಿ. ಸಲ ನಾನು 6,000 ರೂಪಾಯಿ ದುಡ್ಡು ಹಾಕ್ತಾ ಇದ್ದೀನಿ. ನಾನು ಸಮ್ಟೈಮ್ಸ್ ನಾನು ಅವಾಗ ಹೇಳ್ದಂಗೆ ಅಪ್ಲಿಕೇಶನ್ ಅಲ್ಲಿ ಲಾಸು ಕೂಡ ಆಗುತ್ತೆ. ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಆಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಒಂದಷ್ಟು ಅಪ್ಲಿಕೇಶನ್ ಅಲ್ಲಿ ಲಾಸು ಕೂಡ ಆಗುತ್ತೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಆಲ್ಗೋರಿದಮ್ ನ ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ನೀವು ಗೇಮ್ ಪ್ಲೇ ಕೊಡಬೇಕು. ಮತ್ತೆ ಆ ಗೇಮ್ ಪ್ಲೇ ಕೊಡೋದಕ್ಕೆ ನಿಮ್ಮ ಹತ್ರ ಸಫಿಶಿಯಂಟ್ ಆಗಿ ಬ್ಯಾಲೆನ್ಸ್ ಇರಬೇಕು. ತುಂಬಾ ಜನ ರೀಚಾರ್ಜ್ ಅನ್ನ ಕಮ್ಮಿ ಮಾಡ್ಕೊಂತೀರಾ. 1 ಗೇಮ್ ಪ್ಲೇ 2 ಗೇಮ್ ಪ್ಲೇ ಕೊಟ್ಬಿಟ್ಟು ಸೋತ್ಬಿಟ್ಟೆ ಬ್ರೋ ಅಂತ ಕಮೆಂಟ್ ಹಾಕ್ತೀರಾ. ಈ ಸಲ ನೋಡಿ ಗುರು, ನಾನು ಡಬಲ್ ಅಮೌಂಟ್ ಹಾಕಿದ್ದೆ. ನನಗೆ 1 to ಡಬಲ್ ಅಮೌಂಟ್ ಲೈವ್ ಅಲ್ಲಿ ಅರ್ನಿಂಗ್ ಆಗಿ ಸಿಕ್ತು. ಒಂದ್ಸಲ ಪೇಜ್ ಅನ್ನ ರಿಫ್ರೆಶ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ನಾನು ನೋಡಿ 14,806 ರೂಪಾಯಿ ನನ್ನ ಕಡೆ ದುಡ್ಡು ಬಂತು. ಅಂದ್ರೆ 1 to ಡಬಲ್ ಅಮೌಂಟ್ ನನಗೆ ಇಲ್ಲಿ ಅರ್ನಿಂಗ್ ಬಂತು. ಮತ್ತೇನ್ ಮಾಡ್ತೀನಿ ಅಂತಂದ್ರೆ ಈ ಸಲ ಹೆಡ್ ನ ಮೇಲೆ ಸೆಲೆಕ್ಟ್ ಅನ್ನ ಮಾಡ್ಕೊಂಡು
4,000 ದುಡ್ಡು ಹಾಕ್ತಾ ಇದ್ದೀನಿ ನಾನು. ಈ ಸಲ ನಾನು ಹೆಡ್ ಮೇಲೆ ಹಾಕ್ತಿದ್ದೀನಿ. ಲಾಸ್ಟ್ ಟೈಮ್ ಟೈಲ್ ನ ಮೇಲೆ ಹಾಕಿದ್ರೆ ಈ ಸಲ ಹೆಡ್ ನ ಮೇಲೆ ಹಾಕ್ತಾ ಇದ್ದೀನಿ. ನೀವು ಕೂಡ ನಂತರನೇ ಒಂದ್ಸಲ ಹೆಡ್ ಮೇಲೆ, ಒಂದ್ಸಲ ಟೈಲ್ ಮೇಲೆ, ಒಂದ್ಸಲ ಹೆಡ್ ಮೇಲೆ, ಒಂದ್ಸಲ ಟೈಲ್ ಮೇಲೆ ಈ ರೀತಿ ಮಲ್ಟಿಪಲ್ ವೇಸ್ ಅಲ್ಲಿ ನೀವು ಅರ್ನಿಂಗ್ ಅನ್ನ ಮಾಡಬಹುದು. ಇವಾಗ ನೋಡಿ ಮತ್ತೆ ಹೆಡ್ ಬಂತು, ನನಗೆ 7,600 ರೂಪಾಯಿ ದುಡ್ಡು ಅರ್ನಿಂಗ್ ಆಗಿ ಸಿಕ್ತು. ಲಿಟರಲಿ ನೋಡಿ ಪೇಜ್ ಅನ್ನು ರಿಫ್ರೆಶ್ ಮಾಡಿದ್ದೀನಿ, 18,406 ರೂಪಾಯಿ ದುಡ್ಡನ್ನ ಲೈವ್ ಅಲ್ಲಿ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಗುರು. ಇಷ್ಟು ಈಸಿಯಾಗಿ ನೀವು ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡಬಹುದು. ಸೊ ನಾನು ನಿಮಗೆ ಅವಾಗಲೇ ಹೇಳ್ದಂಗೆ ಈ ಅಪ್ಲಿಕೇಶನ್ ನಲ್ಲಿ ರಿಸ್ಕ್ ಕೂಡ ಇರುತ್ತೆ, ಅದೇ ತರ ವಿನ್ನಿಂಗ್ ಕೂಡ ನನಗೆ ಜಾಸ್ತಿ ಇರುವಂತದ್ದು. ಈ ಅಪ್ಲಿಕೇಶನ್ ಅಲ್ಲಿ ನೀವು ಕಲರ್ ಟ್ರೇಡಿಂಗ್ ಅನ್ನ ಮಾಡ್ಕೊಂಡು ಅರ್ನಿಂಗ್ ಮಾಡಬೇಕು ಅಂತಂದ್ರೆ ಚಾಟ್ ಅನ್ನ ಬಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಒಂದು ದಿನಕ್ಕೆ 3 ಇಂದ 4 ಚಾಟ್ ಅನ್ನ ಕಳಿಸ್ಕೊಡ್ತೀನಿ ಗುರು. ಆ ಚಾಟ್ ಅನ್ನ ಫಾಲೋ ಮಾಡ್ಕೊಂಡು ಅರ್ನಿಂಗ್ ಮಾಡ್ತೀರಾ ಅಂತಂದ್ರೆ ಪಕ್ಕಾ ದುಡ್ಡು ನಿಮ್ಗೆ ಅರ್ನಿಂಗ್ ಆಗಿ ಸಿಗುತ್ತೆ. ಆ ಎಲ್ಲಾ ದುಡ್ಡನ್ನ ಕೂಡ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇನ್ಸ್ಟೆಂಟ್ ಆಗಿ ನೀವು ಟ್ರಾನ್ಸ್ಫರ್ ಆಗಿ ತಗೊಬಹುದು. ಈಗಲೇ ಈ ಅಪ್ಲಿಕೇಶನ್ ಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಮೆನ್ಷನ್ ಮಾಡಿದೀನಿ. ಈ ಕೂಡಲೇ ಈ ಅಪ್ಲಿಕೇಶನ್ ಗೆ ರಿಜಿಸ್ಟರ್ ಮಾಡ್ಕೊಂಡು ಅರ್ನಿಂಗ್ ಮಾಡಿ. ಜೊತೆಗೆ ನೀವು ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡಿದಂತ ದುಡ್ಡನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇನ್ಸ್ಟೆಂಟ್ ಆಗಿ ಕೂಡ ಟ್ರಾನ್ಸ್ಫರ್ ಆಗಿ ತಗೊಬಹುದು. ಸಿಂಪ್ಲಿ ಬಂದ್ಬಿಟ್ಟು ಪ್ರೊಫೈಲ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಬ್ಯಾಂಕ್ ಅಂಡ್ UPI ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಶನ್ ಗಳನ್ನ ಬೈಂಡ್ ಮಾಡಿ ಮತ್ತೆ UPI ID ನ ಕೂಡ ಬೈಂಡ್ ಮಾಡ್ಕೊಳ್ಳಿ. ಬೈಂಡ್ ಅನ್ನ ಮಾಡಿ ಸೇವ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಹೋದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ವಿತ್ಡ್ರಾ ಅಂತ ಬರುತ್ತೆ. ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡು 0% ಪ್ರೊಸೆಸಿಂಗ್ ಫೀಸ್ ಅಲ್ಲಿ ನೀವು ಈ ದುಡ್ಡನ್ನ ವಿತ್ಡ್ರಾ ಮಾಡಬಹುದು. ಬೇರೆ ಬೇರೆ ಅಪ್ಲಿಕೇಶನ್ ಅಲ್ಲಿ ನೀವು 500 ರೂಪಾಯಿ ವಿತ್ಡ್ರಾ ಮಾಡ್ಕೋತೀರಾ ಅಂತಂದ್ರೆ 50 ರೂಪಾಯಿನೋ 60 ರೂಪಾಯಿನೋ ಫೀಸ್ ಆಗಿ ಕಟ್ಟಬೇಕು. ಈ ಅಪ್ಲಿಕೇಶನ್ ನಲ್ಲಿ 1 ರೂಪಾಯಿ ಕೂಡ ಫೀಸ್ ಇಲ್ಲ. ಇವಾಗ ನಾನು 15,000 ರೂಪಾಯಿ ದುಡ್ಡನ್ನ ವಿತ್ಡ್ರಾ ಮಾಡ್ಕೋತೀನಿ ಅಂತಂದ್ರೆ 18,000 ರೂಪಾಯಿ ದುಡ್ಡು ಕೂಡ ನನ್ನ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ನಾನು ಇವಾಗ 18,000 ರೂಪಾಯಿ ದುಡ್ಡನ್ನ ಕೂಡ ಸೆಲೆಕ್ಟ್ ಅನ್ನ ಮಾಡ್ಕೊಂಡೆ. ಪೇಮೆಂಟ್ ಬಂದ್ಬಿಟ್ಟು ನನಗೆ 18,000 ರೂಪಾಯಿ ದುಡ್ಡು ಕೂಡ ನನ್ನ ಬ್ಯಾಂಕಿಗೆ ಸಿಗುತ್ತೆ. ಸಿಂಪಲ್ ಆಗಿ ನಾನು ನನ್ನ UPI ID ನ ಸೆಲೆಕ್ಟ್ ಮಾಡ್ಕೊಂತೀನಿ, ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ಲಾಗಿನ್ ಪಾಸ್ವರ್ಡ್ ನ ಎಂಟರ್ ಮಾಡಿ ಅಂತ ಕೇಳ್ತು. ಅಪ್ಲಿಕೇಶನ್ ಅಲ್ಲಿ ನಮ್ಮ ಫಂಡ್ ಅನ್ನ ಸೇಫ್ಟಿ ಮಾಡೋಕ್ಕೋಸ್ಕರ ಲಾಗಿನ್ ಪಾಸ್ವರ್ಡ್ ನ ಕೂಡ ಎಂಟರ್ ಮಾಡಿ ಅಂತ ಕೇಳುತ್ತೆ. ಸಿಂಪಲ್ ಆಗಿ ನಾನು ನನ್ನ ಲಾಗಿನ್ ಪಾಸ್ವರ್ಡ್ ನ ಎಂಟರ್ ಮಾಡ್ಕೊಂತೀನಿ. ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಈ ಒಂದು ಪೇಮೆಂಟ್ ನಮಗೆ ಇವಾಗ ವಿತಿನ್ 24 ಅವರ್ಸ್ ಅಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ರಿಸೀವ್ ಆಗಿರುತ್ತೆ. ಸೊ ನಾನು ನಿಮಗೆ ಪೇಮೆಂಟ್ ಬರ್ತಿದ್ದಂಗೆ ಬಂದ್ಬಿಟ್ಟು ಪಕ್ಕದಲ್ಲಿ ಪ್ರೂಫ್ ಅನ್ನ ಮೆನ್ಷನ್ ಮಾಡ್ತೀನಿ, ಬೇಕಾದ್ರೆ ನೋಡ್ಕೊಬಹುದು ನೀವು. 18,000 ರೂಪಾಯಿ ದುಡ್ಡು ಕೂಡ ನನ್ನ ಬ್ಯಾಂಕ್ ಅಕೌಂಟ್ ಗೆ ಪಕ್ಕ ರಿಸೀವ್ ಆಗುತ್ತೆ. ಈ ತರ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಜೆನ್ಯೂನ್ ಆಗಿ ಅರ್ನಿಂಗ್ ಅನ್ನ ಮಾಡಬಹುದು. ಮತ್ತೆ ನೀವು ಅರ್ನಿಂಗ್ ಮಾಡಿದಂತ ದುಡ್ಡನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ವಿತ್ಡ್ರಾ ಕೂಡ ಮಾಡಬಹುದು. ಜೊತೆಗೆ ನೀವು ಈ ಅಪ್ಲಿಕೇಶನ್ ಅಲ್ಲಿ ರೆಫರ್ ನ ಮಾಡ್ಕೊಂಡು ಕೂಡ ಅರ್ನಿಂಗ್ ಮಾಡಬಹುದು. ರೆಫರ್ ಅಂಡ್ ಅರ್ನ್ ಅಂತ ನಿಮ್ಗೆ ಒಂದು ಆಪ್ಷನ್ ಇದೆ. ನಿಮ್ಮ ಲಿಂಕ್ ಅನ್ನ ಕಾಪಿ ಮಾಡ್ಕೊಂಡು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಕೂಡ ನಿಮ್ಮ ಲಿಂಕಿನ ಮೂಲಕ ಅಪ್ಲಿಕೇಶನ್ ಗೆ ರಿಜಿಸ್ಟರ್ ಮಾಡ್ಕೊಂಡು ಅರ್ನಿಂಗ್ ಮಾಡಿದ್ರು ಅಂತಂದ್ರೆ ನಿಮ್ಗೆ ಇಲ್ಲಿ ಕಮಿಷನ್ ಬರುವಂತದ್ದು. ಈ ಕಮಿಷನ್ ಅಮೌಂಟ್ ಅನ್ನ ಡೈರೆಕ್ಟ್ ಆಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ವಿಡ್ರಾ ಮಾಡಬಹುದು. ಅಪ್ಲಿಕೇಶನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಲೈವ್ ಅಲ್ಲಿ 18,000 ರೂಪಾಯಿ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಡು ತೋರಿಸಿದೀನಿ. ಇದ್ರ ಮೇಲಂತೂ ನಿಜವಾಗ್ಲೂ ಏನೋ ತೋರ್ಸಕ್ಕಾಗಲ್ಲ. ಕಲರ್ ಟ್ರೇಡಿಂಗ್ ನಿಮ್ಗೆ ಫಾರ್ಮ್ ಗಳು ಬೇಕು ಅಥವಾ ಒಂದು ಚಾಟ್ ಬೇಕು ಅಂತಂದ್ರೆ ಈ ಕೂಡಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮ್ಗೆ ಚಾಟ್ ಸಿಗುತ್ತೆ. ಆ ಚಾಟ್ ಅನ್ನ ಬಳಸ್ಕೊಂಡು ಅರ್ನಿಂಗ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದ್ರು ಡೌಟ್ ಇತ್ತು ಈ ವಿಡಿಯೋ ಬಗ್ಗೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ.